ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಮಾಡಿದೆ ಆರೋಗ್ಯ ಇಲಾಖೆ. ಸದ್ಯ ಗುಟ್ಕಾ ಬ್ಯಾನ್ ನಿಂದ ಅಡಿಕೆ ಬೆಳೆಗಾರರಿಗೆ ಭಾರಿ ಸಂಕಷ್ಟ ಎದುರಾಗಿದೆ. ಅಡಿಕೆ ಬೆಳೆಗಾರರ ಪರ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಗುಟ್ಕಾ ನಿಷೇಧವನ್ನ ವಿರೋಧಿಸಿ ಹೊನ್ನಾಳಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಜನರ ಆರೋಗ್ಯ ಹಿತರಕ್ಷಣೆಯಿಂದ ಈಗ ಗುಟ್ಕಾ ಬ್ಯಾನ್ ಅನ್ನು ಮಾಡಿದೆ ಆರೋಗ್ಯ ಇಲಾಖೆ. ಮತ್ತೊಂದು ಕಡೆಗೆ ಈ ಗುಟ್ಕಾ ಬ್ಯಾನ್ ನಿಂದ ಸದ್ಯ ಅಡಿಕೆ ಬೆಳೆಗಾರರಿಗೆ ಭಾರಿ ಸಂಕಷ್ಟ ಎದುರಾಗಿರುವಂಥದ್ದು. ಅಡಿಕೆ ಬೆಳೆಗಾರರ ಪರ ಈಗ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆಯನ್ನ ನಡೆಸಿದೆ. ಸದ್ಯ ಗುಟ್ಕಾ ನಿಷೇಧವನ್ನ ವಿರೋಧಿಸಿ ಹೊನ್ನಾಳಿಯಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರ ಬದುಕಿಗೆ ಧಕ್ಕೆ ತರದಂತೆ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ರೈತರ ಧ್ವನಿಯನ್ನ ಹತ್ತೋಕೆ ಸಾಧ್ಯವಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಕರ್ನಾಟಕದಲ್ಲಿ 50% ಭಾಗ ಆ ಕಡೆ ಮಲೆನಾಡು, ಶಿವಮೊಗ್ಗದ ಆ ಕಡೆ ಅತಿ ಹೆಚ್ಚಾಗಿ ಅಡಿಕೆ ಬೆಳೆಯನ್ನ ಅಲ್ಲಿನ ಜನರು ಬಹಳ ಹೆಚ್ಚಿನ ಮಟ್ಟದಲ್ಲಿ ಅವಲಂಬಿಸಿಕೊಂಡಿರುವಂತದ್ದು. ಯಾಕಂದ್ರೆ ಈಗ ಬೇರೆ ಬೆಳೆ ಅಂತ ಅಂದ್ರೆ ಅದಕ್ಕೆ ಕಾಯ್ಬೇಕು. ಮತ್ತೊಂದು ಕಡೆಗೆ ಒಂದು ಸಲ ನಾವು ಅಡಿಕೆ ಮರ ನೆಟ್ವಿ ಅಂತಂದ್ರೆ 5 ರಿಂದ 10 ವರ್ಷ ಸುದೀರ್ಘವಾಗಿ ಅವರಿಗೆ ಅಡಿಕೆಗಳು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿನ ಹೆಚ್ಚು ಜನರು ಈಗ ಅಡಿಕೆ ತೋಟವನ್ನೇ ಹೆಚ್ಚಾಗಿ ಅವಲಂಬಿಸ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಬೆಳೆಗಳನ್ನ ಹಾಕೊಂಡು ಆರಾಮಾಗಿದ್ರು. ಸೊ ಇದ್ರ ಹಿಂದಿನ ವರ್ಷವೂ ಕೂಡ ಅಡಿಕೆ ಬೆಳೆಯಲ್ಲಿ ಬಹಳಷ್ಟು ಲಕ್ಷಾಂತರ ರೂಪಾಯಿ ಗಳಿಸಿ ಮನೆ ಕಟ್ಟಿಸ್ಕೊಂಡು ಮಕ್ಕಳು ಮದುವೆ ಮಾಡಿ ಚೆನ್ನಾಗಿರೋರು ಕೂಡ ಬಹಳಷ್ಟು ಜನ ಇದ್ರೆ, ಈಗ ಸದ್ಯ ರಾಜ್ಯದಲ್ಲಿ ಗುಟ್ಕಾವನ್ನ ಬ್ಯಾನ್ ಮಾಡಿದೆ ಆರೋಗ್ಯ ಇಲಾಖೆ. ಸದ್ಯ ಈ ಗುಟ್ಕಾ ಬ್ಯಾನ್ ನಿಂದ ಅಡಿಕೆ ಬೆಳೆಗಾರರಿಗೆ ಭಾರಿ ಸಂಕಷ್ಟ ಎದುರಾಗಿರುವಂತದ್ದು. ವರ್ಷ ಹೋದಂತೆ ಪ್ರತಿ ವರ್ಷ ಅವರ ಜಮೀನಲ್ಲಿ ಅಡಿಕೆಯನ್ನ ಹೊಸದಾಗಿ ಹಾಕೋರು ಹೆಚ್ಚಾಗಿ ಕಾಣಿಸ್ತಾರೆ. ಅದು ಕೂಡ ಮಲೆನಾಡು ಭಾಗದಲ್ಲಿ ಈ ಅಡಿಕೆ ಬೆಳೆಯನ್ನ ಹೆಚ್ಚಾಗಿ ಅವಲಂಬಿತವಾಗಿರುವಂತಹ ರೈತರು ಹೆಚ್ಚಾಗಿದ್ದಾರೆ. ಸದ್ಯ ಗುಟ್ಕಾ ಬ್ಯಾನ್ ಅಂತಂದ್ರೆ ಅತಿ ಹೆಚ್ಚಾಗಿ ಅಡಿಕೆಯನ್ನು ಬಳಸುವಂತದ್ದು ಗುಟ್ಕಾ ತಯಾರಿಕೆಯಲ್ಲಿ. ಯಾಕಂದ್ರೆ ಆ ಕಡೆ ಭಾಗ ಬೇರೆ ಕರ್ನಾಟಕ ಮಾತ್ರವಲ್ಲ, ಕರ್ನಾಟಕದ ಆಚೆಗೂ ಕೂಡ ಬೇರೆ ರಾಜ್ಯಗಳಲ್ಲಿ ಗುಟ್ಕಾ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಸೊ ಇದಕ್ಕೆ ಹೆಚ್ಚಾಗಿ ಉಪಯೋಗವಾಗುವಂತಹ ಒಂದು ಪ್ರಾಡಕ್ಟ್ ಅಡಿಕೆ. ಈಗ ನೀವು ಅಡಿಕೆಯನ್ನ ಬ್ಯಾನ್ ಮಾಡಿದ್ರಿ ಅಂತ ಅಂದ್ರೆ ಬೆಳೆದಿರುವಂತಹ ಅಡಿಕೆ ಏನ್ ಮಾಡಬೇಕು, ಹಾಕಿರುವಂತಹ ಅಡಿಕೆ ಮರಗಳನ್ನ ಏನ್ ಮಾಡಬೇಕು, ಭಾರಿ ಸಂಕಷ್ಟ ಈಗ ಅಡಿಕೆ ಬೆಳೆಗಾರರಿಗೆ. ಹಾಗಾಗಿ ಆ ಬೆಳೆಗಾರರ ಪರ ಬಿಜೆಪಿ ರೈತ ಮೋರ್ಚಾ ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಗುಟ್ಕಾ ನಿಷೇಧವನ್ನ ವಿರೋಧಿಸಿ ಹೊನ್ನಾಳಿಯಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸರಿ, ನೀವು ಗುಟ್ಕಾ ಬ್ಯಾನ್ ಮಾಡಿ ಅಂದ್ರೆ ಅದಕ್ಕೆ ಯೂಸ್ ಮಾಡ್ತಾ ಇರುವಂತಹ ಅಡಿಕೆ ಏನು ಹಾಕ್ತೀರಾ, ಅದಕ್ಕೆ ಬೇರೆ ಏನು ಟೊಬ್ಯಾಕೋ ಎಲ್ಲ ಮಿಕ್ಸ್ ಮಾಡ್ತೀರಾ, ಅದನ್ನ ಬ್ರೇಕ್ ಮಾಡಿ. ಅದು ಬಿಟ್ಟು ನೀವು ಅಡಿಕೆನೇ ನಿಲ್ಲಿಸ್ಬಿಡ್ತೀನಿ ಅಂತ ಅಂದ್ರೆ ಅಡಿಕೆ ಬೆಳೆಗಾರರು ಏನ್ ಮಾಡ್ಬೇಕು? ಇವಾಗ ಬೆಳೆ ಹಾಕಿದ್ದಾರೆ, ಒಂದಷ್ಟು ಬೆಳೆಗಳು ಬಂದಿರುತ್ತೆ. ಸೊ ನಂಬ್ಕೊಂಡು ಬೆಳೆ ಹಾಕಿರ್ತಾರೆ, ಅದು ಕೂಡ ಬೆಳೆಯೋದಕ್ಕೆ 5 ವರ್ಷ ಬೇಕು. ಅಡಿಕೆ ಮರ ಏನ್ ಹಾಕಿದ ತಕ್ಷಣ ಬೆಳೆ ಬಂದ್ಬಿಡಲ್ಲ. 5 ವರ್ಷ ಮರ ಬೆಳಿಬೇಕು, ಅದು ಬಲಿಬೇಕು, ಆಮೇಲೆ ಅಡಿಕೆ ಬಿಡಬೇಕು. ಸೊ ಈ ಸುದೀರ್ಘವಾದ ಪ್ರೋಸೆಸ್ ಅಲ್ಲಿ ಅವ್ರು ಎಷ್ಟೋ ಲಾಸ್ ಮಾಡ್ಕೊಂಡಿರ್ತಾರೆ. ಸಡನ್ ಆಗಿ ನೀವು ಗುಟ್ಕಾ ನಿಷೇಧ ಮಾಡ್ತೀರಿ ಅಂತ ಅಂದ್ರೆ ಅಡಿಕೆ ಬೆಳೆಗಾರರ ಕತೆ ಏನು? ಅವರು ಸಾಲ ಸೂಲ ಮಾಡಿ ತೋಟವನ್ನ ಮಾಡ್ಕೊಂಡಿರ್ತಾರೆ, ಅವ್ರು ಎಲ್ಲಿ ಹೋಗ್ಬೇಕು? ಸದ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರ ಬದುಕಿಗೆ ಧಕ್ಕೆ ತರ್ತಾ ಇದೆ ಸರ್ಕಾರ ಅಂತ ಹೇಳ್ಬಿಟ್ಟು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರೈತರ ಧ್ವನಿಯನ್ನ ಹತ್ತಿಕ್ತಾ ಇದೆ ಅಂತ ಹೇಳ್ಬಿಟ್ಟು, ನೀವು ಯಾವುದೇ ಕಾರಣಕ್ಕೂ ರೈತರ ಧ್ವನಿಯನ್ನ ಹತ್ತಿಕ್ಕೋಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನಾಕಾರರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.